ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೆರಾ ಚಾನಲ್. ನೀವು ಯಾವಾಗಲಾದರೂ ಗಾಡಿ ನಂಬರ್ ಪ್ಲೇಟ್ ಮೇಲೆ ಮೊಬೈಲ್ ಕ್ಲಾಕಲ್ಲಿ 1111 ಅಂತನೋ ಅಥವಾ ನೀವು ಶಾಪಿಂಗ್ ಮಾಡಿದ ಬಿಲ್ಲಲ್ಲಿ 222 555 ಅಂತಲೋ ಪದೇ ಪದೇ ನೀವು ಅದನ್ನು ನೋಡ್ತಾ ಇದ್ದೀರಾ, ಗಮನಿಸ್ತಾ ಇದ್ದೀರಾ ಅಂದರೆ ಯಾವುದೋ ಒಂದು ನಂಬರ್ ನಿಮ್ಮ ಕಣ್ಣಿಗೆ ಪದೇ ಪದೇ ಬೀಳ್ತಾ ಇದೆ ಅನ್ನೋದಾದರೆ ನಾವೇನು ಅಂದ್ಕೊಳ್ತೀವಿ, ಇದೊಂದು ಜಸ್ಟ್ ಕೋಇನ್ಸಿಡೆಂಟ್ ಅಂತ. ಆದರೆ ಇದನ್ನು ನೆಗ್ಲೆಕ್ಟ್ ಕೂಡ ಮಾಡ್ತಾ ಇರ್ತೀವಿ. ಆದರೆ ಆಧ್ಯಾತ್ಮ ಮತ್ತು ನ್ಯೂಮರಾಲಜಿ ಪ್ರಕಾರ ಇದು ಕೇವಲ ಕೋಇನ್ಸಿಡೆನ್ಸ್ ಅಲ್ಲ, ಇದು ಬ್ರಹ್ಮಾಂಡ ಅಂದರೆ ಯೂನಿವರ್ಸ್, ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಅಂತ ಯಾರಿರ್ತಾರೆ ನಿಮಗೆ ನೀಡ್ತಾ ಇರೋ ಒಂದು ರಹಸ್ಯ ಸಂದೇಶ ಆಗಿರುತ್ತೆ. ಇವುಗಳನ್ನೇ ನಾವು ಏಂಜಲ್ ನಂಬರ್ಸ್ ಅಂತ ಕರಿತೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಏಂಜಲ್ ನಂಬರ್ಗಳ ಹಿಂದಿನ ಅಸಲಿ ರಹಸ್ಯ ಏನು ಮತ್ತು ನಿಮ್ಮ ಹುಟ್ಟಿದ ದಿನಾಂಕದ ಪ್ರಕಾರ ನಿಮ್ಮ ಪರ್ಸ್ನಲ್ ಏಂಜಲ್ ನಂಬರನ್ನು ಹೇಗೆ ಲೆಕ್ಕ ಹಾಕಬೇಕು ಅನ್ನೋದನ್ನು ತುಂಬ ಸುಲಭವಾಗಿ ತಿಳ್ಕೊಳ್ಳೋಣ. ವಿಡಿಯೋದ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ, ಈ ಏಂಜಲ್ ನಂಬರ್ಸ್ ಅಂದರೆ ಏನು? ಬ್ರಹ್ಮಾಂಡ ಅಥವಾ ದೇವದೂತರು ನಮ್ಮೊಂದಿಗೆ ನೇರವಾಗಿ ಬಂದು ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು ಎನರ್ಜಿ ಮತ್ತು ನಂಬರ್ಗಳ ಫ್ರೀಕ್ವೆನ್ಸಿ ಮೂಲಕ ನಮಗೆ ಗೈಡೆನ್ಸ್ ನೀಡ್ತಾ ಇರ್ತಾರೆ. ನೀವು ನಿಮ್ಮ ಜೀವನದ ಪ್ರಕಾರ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಅಥವಾ ಗೊಂದಲದಲ್ಲಿ ಇರುವಾಗ ಈ ನಂಬರ್ಗಳು ಹೆಚ್ಚಾಗಿ ನಿಮಗೆ ಕಾಣಿಸ್ಕೊಳ್ತಾ ಇರುತ್ತೆ. ಹಾಗಾದರೆ ನಮಗೆ ಪ್ರತಿದಿನ ಕಾಣ್ತಾ ಇರುವ ನಂಬರ್ ಅಷ್ಟೇ ಅಲ್ಲದೆ ಹುಟ್ಟಿನಿಂದನೇ ನಮ್ಮ ಜೊತೆ ಇರುವ ಒಂದು ಪರ್ಸ್ನಲ್ ಲೈಫ್ ಪಾತ್ ಏಂಜಲ್ ನಂಬರ್ ಯಾವುದು ಅಂತ ಕಂಡುಹಿಡಿಯೋದು ಹೇಗೆ? ಇದಕ್ಕೊಂದು ಸಿಂಪಲ್ ಮ್ಯಾಥ್ಸ್ ಇದೆ. ನಿಮ್ಮ ಡೇಟ್ ಆಫ್ ಬರ್ತ್ನ ಎಲ್ಲ ಅಂಕಿಗಳನ್ನು ಸಿಂಗಲ್ ಡಿಜಿಟ್ ಬರೋವರೆಗೂ ಪ್ಲಸ್ ಮಾಡಬೇಕು. ಅಂದರೆ 5ನೇ ತಾರೀಕು 12ನೇ ತಿಂಗಳು 1990 ನೀವು ಹುಟ್ಟಿದ್ದೀರಾ ಅಂದರೆ ಈಗ ವಿಡಿಯೋದಲ್ಲಿ ಏನು ಕಾಣ್ತಿದೆ ಅಲ್ವಾ, ಪ್ರತಿಯೊಂದು ಅಂಕಿನೂ ಕೂಡ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ, ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ನಂಬರ್ಗಳನ್ನು ಕೂಡಿದಾಗ ನಮಗೆ ಒಂದಂಕಿಯ ನಂಬರ್ ಬರಬೇಕು. ಇದೆಲ್ಲ ಒಂದನ್ನು ಕೂಡಿದಾಗ ನಮಗೆ 27 ಬರ್ತಾ ಇದೆ. ಇದು 2 ಡಿಜಿಟಿನ ನಂಬರ್ ಆಗಿರುತ್ತೆ. ಇದು ಮತ್ತೆ 2 + 7 2 ಮತ್ತು 7 ಕೂಡಿದಾಗ ನಮಗೆ ಬರ್ತಾ ಇರುವಂಥ ಒಂದು ನಂಬರ್ ಆಗಿರುತ್ತೆ 9. ಈ ರೀತಿ ಒಂದು ನಂಬರ್ ಬರೋವರೆಗೂ ಕೂಡ ನಾವು ಅದನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಇದು ನಮ್ಮ ಒಂದು ಏಂಜಲ್ ಮ್ಯಾಜಿಕ್ ನಂಬರ್ ಆಗಿರುತ್ತೆ. ಸೊ ಇದೇ ರೀತಿ ನಿಮ್ಮ ಒಂದು ಹುಟ್ಟಿದ ದಿನಾಂಕದ ಪ್ರಕಾರ ಯಾವ ಒಂದು ಏಂಜಲ್ ನಂಬರ್ ಇದೆ, ಗಾರ್ಡಿಯನ್ ಯಾರು ಅನ್ನೋದನ್ನು ಈ ದಿನ ನಾವು ತಿಳ್ಕೊಳ್ಳೋಣ. ನಿಮ್ಮ ಒಂದು ಏಂಜಲ್ ನಂಬರ್ ಆಗಿದ್ದರೆ ಅದರ ಪ್ರಕಾರ ಏನು ಬರ್ತಾ ಇದೆ ಅನ್ನೋದನ್ನು ನೋಡೋಣ. ಸಾಮಾನ್ಯವಾಗಿ ಇದು ಒಂದು ಹೊಸ ಬಿಗಿನಿಂಗ್ ಅಥವಾ ಹೊಸ ಆರಂಭದ ಸಂಕೇತ ಆಗಿರುತ್ತೆ. ನಿಮ್ಮ ಆಲೋಚನೆಗಳು ಮ್ಯಾನಿಫೆಸ್ಟ್ ಆಗ್ತಾ ಇದೆ ಅನ್ನೋದನ್ನು ಯೂನಿವರ್ಸ್ ನಿಮಗೆ ಸೂಚನೆಗಳನ್ನು ಕೊಡ್ತಾ ಇರುವಂಥದ್ದು. ಗಾರ್ಡಿಯನ್ ಏಂಜಲ್ ಯಾರು ಅಂತ ನೋಡೋದಾದರೆ ನಿಮಗೆ ಆರ್ಕೇಂಜಲ್ ರೆಗ್ಯುಯಲ್ ಅಂತ ಒಬ್ಬರು ಇರ್ತಾರೆ, ಏಂಜಲ್. ಇವರು ನಿಮ್ಮ ಗಾರ್ಡಿಯನ್ ಏಂಜಲ್ ಆಗಿರ್ತಾರೆ. ಜೀವನದಲ್ಲಿ ಹೊಸ ಅವಕಾಶಗಳು ಬರೋ ರೀತಿ, ಸಂಬಂಧಗಳಲ್ಲಿ ಶಾಂತಿ ತರೋದಕ್ಕೆ ಇವರು ನಿಮಗೆ ಸಹಾಯವನ್ನು ಮಾಡ್ತಾ ಇರ್ತಾರೆ. ನಿಮ್ಮ ಲೈಫ್ ಪಾತ್ ಏಂಜಲ್ ನಂಬರ್ 2 ಆಗಿದ್ದರೆ ನಿಮ್ಮ ಲೈಫಲ್ಲಿ ಸದ್ಯಕ್ಕೆ ಏನೇ ನಡೀತಾ ಇದ್ರೂ ಗಾಬರಿ ಆಗೋದಕ್ಕೆ ಹೋಗಬೇಡಿ. ಎಲ್ಲವೂ ಸರಿಯಾದ ದಾರಿಯಲ್ಲೇ ಹೋಗ್ತಾ ಇದೆ ಅನ್ನೋ ಒಂದು ಧೈರ್ಯವನ್ನು ತುಂಬುವಂಥ ಸಂದೇಶ ಇದಾಗಿರುತ್ತೆ. ನಿಮ್ಮ ಗಾರ್ಡಿಯನ್ ಏಂಜಲ್ ಯಾರು ಅಂತ ನೋಡೋದಾದರೆ ಆರ್ಕೇಂಜಲ್ ರಾಫೆಲ್ ಅಂತ. ಇವರು ಹಾರ್ಟ್ ಹೀಲಿಂಗ್ ಮತ್ತು ನಿಮ್ಮ ಮನಸ್ಸಿನ ಆತಂಕವನ್ನು ದೂರ ಮಾಡೋದಕ್ಕೆ ಗೈಡ್ ಮಾಡ್ತಾ ಇರ್ತಾರೆ. ಮತ್ತು 3ನೇ ನಂಬರ್, ನಿಮಗೆ ಯಾರಿಗೆ ಒಂದು 3ನೇ ನಂಬರ್ ಲೈಫ್ ಪಾತ್ ಏಂಜಲ್ ನಂಬರ್ ಆಗಿರುತ್ತಲ್ವಾ, ಅವರಿಗೆ ನಿಮ್ಮ ಮೈಂಡ್, ಬಾಡಿ ಮತ್ತು ಸೋಲ್ ಬ್ಯಾಲೆನ್ಸ್ ಆಗಿದೆ, ನಿಮ್ಮ ಉನ್ನತ ಶಕ್ತಿಗಳು ನಿಮ್ಮ ಜೊತೆಗಿದ್ದಾರೆ ಅಂತ ಹೇಳುವ ಸಂದೇಶವನ್ನು ಯೂನಿವರ್ಸ್ ನಿಮಗೆ ಕೊಡ್ತಾ ಇರೋದು. ಈ ಒಂದು ನಂಬರ್ಗಳು ಪದೇ ಪದೇ ನಿಮಗೆ ಕಾಣ್ತಾ ಇದೆ ಅಂದರೆ ಅದೇ ಅರ್ಥ. ನಿಮ್ಮ ಗಾರ್ಡಿಯನ್ ಏಂಜಲ್ ಇಲ್ಲಿ ಚಾಮಿಯಲ್ ಅಂತ, ಆರ್ಕೇಂಜಲ್ ಚಾಮಿಯಲ್. ಇವರು ನಿಮ್ಮ ಲೈಫ್ನ ಪರ್ಪಸ್ ಮತ್ತು ಕಳೆದು ಹೋದ ನೆಮ್ಮದಿಯನ್ನು ಹುಡುಕಿ ಕೊಡೋದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಯಾರ ಏಂಜಲ್ ನಂಬರ್ 4 ಬಂದಿದೆ ಅಲ್ವಾ, ನಿಮ್ಮ ಏಂಜಲ್ಸ್ ನಿಮ್ಮನ್ನು ಸುತ್ತುವರೆದಿದ್ದಾರೆ. ನೀವು ಸುರಕ್ಷಿತವಾಗಿದ್ದೀರಾ ಮತ್ತು ಸರಿಯಾದ ದಾರಿನಲ್ಲಿ ನೀವು ಇದ್ದೀರಾ, ಕಷ್ಟಪಡ್ತಾ ಇದ್ದೀರಾ ಅಂತ ತಿಳಿಸುವಂಥ ಒಂದು, ಸರಿಯಾದ ದಾರಿಲಿ ಹೋಗೋದಕ್ಕೆ ಕಷ್ಟಪಡ್ತಾ ಇದ್ದೀರಾ ಅಂತ ತಿಳಿಸೋ ಒಂದು ನಂಬರ್ ಇದಾಗಿರುತ್ತೆ. ನಿಮ್ಮ ಗಾರ್ಡಿಯನ್ ಏಂಜಲ್ ಯಾರು ಅಂತ ನೋಡೋದಾದರೆ ಆರ್ಕೇಂಜಲ್ ಮೈಕಲ್.
ಇವರು ತುಂಬ ಒಂದು ಅತ್ಯಂತ ಶಕ್ತಿಶಾಲಿ ಒಂದು ಪ್ರೊಟೆಕ್ಟರ್ ಆಗಿರ್ತಾರೆ. ಇವರು ನಿಮ್ಮ ಸುತ್ತಲಿನ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡಿ ನಿಮಗೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಏಂಜಲ್ ನಂಬರ್ 5 ಆಗಿದ್ದರೆ ನಿಮ್ಮ ಲೈಫಲ್ಲಿ ಶೀಘ್ರದಲ್ಲೇ ಒಂದು ದೊಡ್ಡ ಪಾಸಿಟಿವ್ ಬದಲಾವಣೆ ಬರ್ತಾ ಇದೆ. ಹಳೆದನ್ನು ಬಿಟ್ಟು ಹೊಸದನ್ನು ನೀವು ಬರ್ಮಾಡ್ಕೊಳ್ತಾ ಇದ್ದೀರಾ ಅಂತ ಇದರ ಅರ್ಥ ಆಗಿರುತ್ತೆ. ನಿಮಗೆ ಗಾರ್ಡಿಯನ್ ಏಂಜಲ್ ಯಾರು ಅಂತ ನೋಡೋದಾದರೆ ಆರ್ಕೇಂಜಲ್ ಗ್ಯಾಬ್ರಿಯಲ್ ಅಂತ. ಇವರು ಕಮ್ಯುನಿಕೇಷನ್ ಮತ್ತು ಹೊಸ ಬದಲಾವಣೆಗೆ ಹೊಂದ್ಕೊಳ್ಳುವ ಪಾಸಿಟಿವ್ ಎನರ್ಜಿಯನ್ನು ನಿಮಗೆ ಕೊಡ್ತಾ ಇರುವಂಥದ್ದು. ನಿಮ್ಮ ಏಂಜಲ್ ನಂಬರ್ 6 ಆಗಿದ್ದರೆ ನಿಮ್ಮ ಮನಸ್ಸಿನಲ್ಲಿರೋ ನೆಗೆಟಿವ್ ಯೋಚನೆಗಳಾಗಿರ್ಬೋದು, ಗೊಂದಲ ಮತ್ತು ಆತಂಕವನ್ನು ದೂರ ಮಾಡಿ ನಿಮ್ಮ ಜೀವನ ಹಾಗೂ ಪರಿಸರದಲ್ಲಿ ಮತ್ತೆ ಸೌಂದರ್ಯ, ಶಾಂತಿ ಮತ್ತು ಪಾಸಿಟಿವಿಟಿನ ತುಂಬೋದಕ್ಕೆ ಈ ಒಂದು ನಂಬರ್ ನಿಮಗೆ ಸಹಾಯ ಮಾಡ್ತಿರುವಂಥದ್ದು. ನಿಮ್ಮ ಒಂದು ಗಾರ್ಡಿಯನ್ ಏಂಜಲ್ ಯಾರು ಅಂತ ನೋಡೋದಾದರೆ ಆರ್ಕೇಂಜಲ್ ಜಾಫಿಯಲ್ ಅಂತ. ಇವರನ್ನು ಏಂಜಲ್ ಆಫ್ ಬ್ಯೂಟಿ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ನಿಮ್ಮ ಹಣಕಾಸಿನ ಸಂಬಂಧಪಟ್ಟಂಥ ಒಂದು ತೊಂದರೆಗಳೆಲ್ಲ ದೂರ ಆಗ್ತಿದೆ ಅನ್ನೋ ಒಂದು ಮೆಸೇಜನ್ನು ಇವರು ನಿಮಗೆ ಕೊಡ್ತಾ ಇರುವಂಥದ್ದು. ನಿಮ್ಮ ಏಂಜಲ್ ನಂಬರ್ 7 ಆಗಿದ್ದರೆ ನೀವು ಸರಿಯಾದ ಆಧ್ಯಾತ್ಮಿಕ ದಾರಿನಲ್ಲಿದ್ದೀರಾ. ನಿಮ್ಮ ಇಂಟ್ಯೂಷನ್ ಪವರ್ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಒಂದು ಮ್ಯಾಜಿಕ್ ಆಗೋ ಒಂದು ಸಾಧ್ಯತೆಗಳು ಕಾಣ್ತಾ ಇದೆ ಅನ್ನೋ ಒಂದು ಸಂದೇಶವನ್ನು ಯೂನಿವರ್ಸ್ ನಿಮಗೆ ಕೊಡ್ತಾ ಇರುವಂಥದ್ದು. ನಿಮ್ಮ ಗಾರ್ಡಿಯನ್ ಏಂಜಲ್ ಯಾರು ಅಂತ ನೋಡೋದಾದರೆ ಆರ್ಕೇಂಜಲ್ ಜಾಡ್ಕೆಲ್. ಇವರು ನಿಮ್ಮ ಜ್ಞಾನವನ್ನು ಜಾಸ್ತಿ ಮಾಡಿ ಹಳೆಯ ಕರ್ಮ ಅಥವಾ ತಪ್ಪುಗಳನ್ನು ಕ್ಷಮಿಸಿ ಮುಂದೆ ಸಾಗೋದಕ್ಕೆ ಆಧ್ಯಾತ್ಮಿಕವಾಗಿ ಒಂದು ಗೈಡೆನ್ಸನ್ನು ನಿಮಗೆ ಕೊಡ್ತಾ ಇರುವಂಥದ್ದು. ಯಾರ ಒಂದು ಏಂಜಲ್ ನಂಬರ್ 8 ಆಗಿದೆ ಅವರಿಗೆ ಈ ಒಂದು ನಂಬರ್ ಕಾಣಿಸ್ಕೊಳ್ತಾ ಇರೋದ್ರ ಅರ್ಥ ಏನು ಅಂದರೆ ನಿಮ್ಮ ಎಲ್ಲ ಕಷ್ಟದ ದಿನಗಳು ಮುಗೀತಾ ಇದೆ ಅಂತ ಅರ್ಥ. ಅಷ್ಟೇ ಅಲ್ಲದೆ ನೀವು ಇತ್ತೀಚೆಗೆ ಏನಾದರೂ ಹಣಕಾಸಿಗೆ ಸಂಬಂಧಪಟ್ಟ ತೊಂದರೆಗಳನ್ನು ಅನುಭವಿಸ್ತಾ ಇದ್ದರೆ ನಿಮ್ಮ ಕಷ್ಟಗಳೆಲ್ಲ ಇಲ್ಲಿಗೆ ಮುಗಿತಾ ಇದೆ ಅನ್ನೋ ಒಂದು ಸಂದೇಶವನ್ನು ಯೂನಿವರ್ಸ್ ನಿಮಗೆ ಕೊಡ್ತಾ ಇರುವಂಥದ್ದಾಗಿರುತ್ತೆ. 8 ಅನ್ನೋದು ಒಂದು ಇನ್ಫಿನಿಟಿ ಸಿಂಬಲ್ ಕೂಡ ಆಗಿರುತ್ತೆ. ಅಂದರೆ ನಿಮ್ಮ ಸಾಮರ್ಥ್ಯ ಮತ್ತು ನಿಮಗೆ ಸಿಗಬೇಕಾಗಿರೋ ಯಶಸ್ಸು ಒಂದು ಇನ್ಫಿನಿಟಿಯಾಗಿ ಸಿಗುತ್ತೆ ಅನ್ನೋದು ಇದರ ಅರ್ಥ ಆಗಿರುತ್ತೆ. ನಿಮ್ಮ ಗಾರ್ಡಿಯನ್ ಏಂಜಲ್ ಆರ್ಕೇಂಜಲ್ ರೆಸಿಯಲ್ ಅಂತ. ಇವರು ತುಂಬ ಒಂದು ಅದ್ಭುತವಾದ ಶಕ್ತಿ ಉಳ್ಳಂಥವರು. ಒಂದು ಏಂಜಲ್ ಆಫ್ ಡಿವೈನ್ ಮಿಸ್ಟರೀಸ್ ಅಂತಲೇ ಇವ್ರಿಗೆ ಕರಿತೀವಿ. ಇವರು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿರೋ ಒಂದು ಆಧ್ಯಾತ್ಮಿಕ ಮತ್ತು ಆರ್ಥಿಕವಾದ ಬ್ಲಾಕೇಜ್ಗಳೇನಿದೆ ಅದನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ ನಿಮಗೆ ಸಹಾಯ ಮಾಡ್ತಾರೆ. ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ಅದನ್ನು ತುಂಬ ಬೇಗ ನಿಜ ಆಗೋ ರೀತಿ ಯೂನಿವರ್ಸ್ ಜೊತೆ ರಹಸ್ಯವಾದ ಜ್ಞಾನವನ್ನು ನಿಮಗೆ ಕರುಣಿಸೋದಕ್ಕೆ ನಿಮಗೆ ಹೆಲ್ಪ್ ಮಾಡ್ತಾರೆ. ನಿಮ್ಮ ಒಂದು ಏಂಜಲ್ ನಂಬರ್ 9 ಆಗಿ ನಿಮಗೆ ಪದೇ ಪದೇ 9 ಕಾಣಿಸ್ತಾ ಇದೆ ಅನ್ನೋದಾದರೆ ನಿಮ್ಮ ಲೈಫಲ್ಲಿ ನಿಮಗೆ ನೋವು ಕೊಡ್ತಾ ಇದ್ದಂಥ ಒಂದು ಸಂಬಂಧ ಆಗಿರ್ಬೋದು, ಕಷ್ಟದ ಕೆಲಸ ಅಥವಾ ಹಳೆಯ ನೆಗೆಟಿವ್ ಯೋಚನೆಗಳ ಒಂದು ಸಿರೀಸ್ ಏನಿದೆ ಅದು ಮುಕ್ತಾಯ ಆಗುವ ಒಂದು ಸಮಯ ಇದಾಗಿದೆ. ಹಳೆಯದನ್ನು ಬಿಟ್ಟುಬಿಡಿ, ಅದು ನಿಮಗೆ ಇನ್ನು ಮುಂದೆ ಉಪಯೋಗಕ್ಕಿಲ್ಲ ಅನ್ನೋ ಒಂದು ಸೂಚನೆಯನ್ನು ಯೂನಿವರ್ಸ್ ನಿಮಗೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು. ನಿಮ್ಮ ಗಾರ್ಡಿಯನ್ ಏಂಜಲ್ ಆರ್ಕೇಂಜಲ್ ಮೆಟಾಟ್ರಾನ್ ಅಂತ. ಇವರು ತುಂಬಾ ಒಂದು ಶಕ್ತಿಶಾಲಿ ಒಂದು ಎನರ್ಜಿ ಅಂತ ಹೇಳ್ಬೋದು. ಯಾಕೆ ಅನ್ನೋದಾದರೆ ಇವರು ಆಕಾಶಿಕ್ ರೆಕಾರ್ಡ್ಸ್ನ ಒಂದು ಡೋರ್ ಏಂಜಲ್, ಡೋರ್ ಗಾರ್ಡಿಯನ್ ಕೂಡ ಆಗಿರ್ತಾರೆ. ಯಾರು ನನ್ನ ಆಕಾಶಿಕ್ ರೆಕಾರ್ಡ್ಸ್ಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋಸನ್ನು ನೋಡಿರ್ತೀರ ಅವ್ರಿಗೆ ಖಂಡಿತ ಮೆಟಾಟ್ರಾನ್ ಅವರ ಒಂದು ಪರಿಚಯ ಇದ್ದೇ ಇರುತ್ತೆ. ಇವರು ನಿಮ್ಮ ಜೀವನದ ಹಳೆಯ ಕರ್ಮಗಳ ಬಂಧನಗಳನ್ನು ಕತ್ತರಿಸೋದಕ್ಕೆ ಸಹಾಯ ಮಾಡ್ತಾರೆ, ಅಂದರೆ ದೂರ ಮಾಡೋದಕ್ಕೆ. ನಿಮ್ಮ ಲೈಫ್ ಟ್ರಾನ್ಸ್ಮಿಷನ್ ಸಮಯದಲ್ಲಿ ಉಂಟಾಗುವಂಥ ಒಂದು ಆತಂಕ ಏನಿದೆ ಅದನ್ನು ದೂರ ಮಾಡಿ ನಿಮ್ಮ ಆತ್ಮದ ಅಸಲಿ ದಾರಿಯನ್ನು ನಿಮಗೆ ತೋರಿಸ್ಕೊಡೋದಕ್ಕೆ ಇವರು ನಿಮ್ಮೊಂದಿಗೆ ಸದಾ ಇರ್ತಾರೆ. ನಿಮ್ಮ ಏಂಜಲ್ ನಂಬರ್ ಯಾವುದು, ನಿಮಗೆ ಯಾವ ಏಂಜಲ್ ನಂಬರ್ ಪದೇ ಪದೇ ಕಾಣಿಸ್ತಾ ಇದೆ ಅನ್ನೋದನ್ನು ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಬ್ರಹ್ಮಾಂಡದ ಈ ಒಂದು ರಹಸ್ಯ ಸಂದೇಶ ನಿಮಗೂ ಕೂಡ ಕನೆಕ್ಟ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ. ವಿಡಿಯೋವನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಮಹತ್ವಪೂರ್ಣವಾಗಿ ಅನಿಸಿದೆ ಅನ್ನೋದಾದರೆ ಖಂಡಿತ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಿಮ್ಮ ಲೈಫ್ನ ಕಂಪ್ಲೀಟ್ ಟ್ಯಾರೋ ರೀಡಿಂಗ್, ನ್ಯೂಮರಾಲಜಿ ಅಥವಾ ಆಕಾಶಿಕ್ ರೀಡಿಂಗ್, ಈ ರೀತಿ ಒಂದು ಕನ್ಸಲ್ಟೇಷನ್ಸ್ ನಿಮಗೂ ಬೇಕು, ನಿಮ್ಮ ಸೋಲ್ ಪರ್ಪಸ್ ಏನು, ಸೋಲ್ ಕಾಂಟ್ರಾಕ್ಟ್ ಏನಿದೆ, ಇದೆಲ್ಲದನ್ನು ಕೂಡ ತಿಳ್ಕೊಳ್ಬೇಕು ಅನ್ನೋದು ನಿಮ್ಮ ಆಸೆ ಆಗಿದ್ದರೆ
ಖಂಡಿತ ನಮ್ಮಲ್ಲಿ ಕನ್ಸಲ್ಟೇಷನನ್ನು ತಗೋಬೋದು. ನಿಮ್ಮ ಆತ್ಮಕ್ಕೆ ಸದಾ ಶಾಂತಿ ಮತ್ತು ಸಮೃದ್ಧಿ ಸಿಗಲಿ ಅಂತ ನೀವು ಅಂದ್ಕೊಳ್ಳೋದಾದರೆ ಖಂಡಿತ ಒಂದು ಸಲನಾದರೂ ಆಕಾಶಿಕ್ ರೀಡಿಂಗನ್ನು ತಗೊಳ್ಳೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಶುಭ ದಿನ.